ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಬೇರೆಯಲ್ಲ, ಅವರು ಒಂದು ಕಂಪನಿಯಲ್ಲಿದ್ದಾರೆ. ನಾನು ಸರ್ಕಾರಿ ಆಫೀಸಿನಲ್ಲಿ ಕೆಲಸ ಮಾಡುತ್ತೇನೆ. ಈ ಸ್ಟೋರಿ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ ಈ ಸ್ಟೋರಿಯಲ್ಲಿ ಪೂರ್ತಿ ಹೇಳಲಾಗಿದೆ. ಕಂಪನಿ ಅವರಿಗೆ ಕಾರನ್ನು ನೀಡಿದೆ. ಸಕ್ಕರೆಯ ಕಾರ್ಖಾನೆ ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿದೆ ಮತ್ತು ಜಿಮಿಯ ಡ್ಯಾಡ್ನ ಹತ್ತಿರ ಏನೂ ಇಲ್ಲದ ಅವಸ್ಥೆ. ಬೇಗನೆ ಬಂದರೂ ಬರಬಹುದು. ನಿನ್ನ ಡ್ಯಾಡ್ ಬೇರೆಯೇ ಮೈಕ್. ನನಗನಿಸುವಂತೆ ಅವರೊಂದು ಸಾಮ್ರಾಜ್ಯವನ್ನೇ ಕಟ್ಟಿಸುತ್ತಿದ್ದಾರೆ ಮತ್ತು ಕೆಲವೇ ವರ್ಷಗಳಲ್ಲಿ ಅವರೊಬ್ಬ ಭಾರಿ ಶ್ರೀಮಂತ ವ್ಯಕ್ತಿಯಾಗಬಹುದೆಂದು ನನ್ನ ಅಭಿಪ್ರಾಯ. ಇದನ್ನು ಕೇಳಿ ನಾನು ಮತ್ತು ಮೈಕ್ ಮತ್ತೊಮ್ಮೆ ರೋಮಾಂಚಿತರಾದೆವು. ಹೊಸ ಉತ್ಸಾಹದೊಂದಿಗೆ ನಾವು ನಮ್ಮ ಮುಳುಗೋದ ಉದ್ಯಮದ ಅಳಿದುಳಿದ ಕೆಲಸವನ್ನು ನಿರ್ವಹಿಸುವಲ್ಲಿ ಮಗ್ನರಾದೆವು. ಸ್ವಚ್ಛ ಮಾಡುತ್ತಿರುವಾಗಲೇ ಮೈಕ್ನ ಡ್ಯಾಡ್ ಜೊತೆಗೆ ಯಾವಾಗ ಮಾತುಕತೆ ಕುದುರಿಸಬಹುದಂತೂ ಯೋಚಿಸಿದ್ದೇವೆ. ಸಮಸ್ಯೆ ಏನೆಂದರೆ ಮೈಕ್ನ ಡ್ಯಾಡ್ನ ಬಹಳಷ್ಟು ದುಡಿಯುತ್ತಿದ್ದರು ಮತ್ತು ಯಾವಾಗಲೂ ತಡರಾತ್ರಿಯಲ್ಲಿ ಮನೆಗೆ ಹಿಂದಿರುಗುತ್ತಿದ್ದರು. ಅವರು ವೇರ್ ಹೌಸ್ ಎಂಬ ನಿರ್ಮಾಣ ಕಂಪನಿ ಹಾಗೂ ಸ್ಟೋರ್ಗಳ ಸರಣಿ ಮತ್ತು 3 ರೆಸ್ಟೋರೆಂಟ್ಗಳ ಮಾಲೀಕರಾಗಿದ್ದರು. ರೆಸ್ಟೋರೆಂಟ್ಗಳ ಕಾರ್ಯನಿರ್ವಹಣೆಯ ಕಾರಣದಿಂದಾಗಿ ಅವರು ತಡವಾಗಿ ಮನೆಗೆ ಬರುತ್ತಿದ್ದರು. ನೆಲ ಸ್ವಚ್ಛ ಮಾಡಿದ ಬಳಿಕ ಮೈಕ್ ಬಸ್ ಹಿಡಿದು ಮನೆಗೆ ಹೊರಟು ಹೋದ. ಹೋಗುವ ಮೊದಲು ಹೇಳಿದ, ಡ್ಯಾಡ್ ರಾತ್ರಿ ಮನೆಗೆ ಬಂದಾಗ ಅವರು ನಮಗೆ ಶ್ರೀಮಂತರಾಗುವ ವಿಧಾನವನ್ನು ಹೇಳಿಕೊಡಬಹುದೇ ಎಂದು ಕೇಳುತ್ತೇನೆ ಅಂದ. ನನ್ನ ಡ್ಯಾಡ್ ಜೊತೆಗೆ ಮಾತುಕತೆಯಾದ ಕೂಡಲೇ ಆದಷ್ಟು ರಾತ್ರಿಯಾಗಿರಲಿ ತಕ್ಷಣ ನನಗೆ ಫೋನ್ ಮಾಡಿ ತಿಳಿಸುವುದ ಹೇಳಿದ. ಫೋನ್ನ ಗಂಟೆ ರಾತ್ರಿ 8:30ಕ್ಕೆ ಬಾರಿಸಿತ್ತು. ಸರಿ, ನಾನು ಹೇಳಿದೆ. ಮುಂದಿನ ಶನಿವಾರ ನಾನು ಫೋನ್ ಕೆಳಕ್ಕಿಟ್ಟೆ. ಮೈಕ್ನ ಡ್ಯಾಡ್ ನಮ್ಮೊಂದಿಗೆ ಮಾತುಕತೆ ಸಿದ್ಧರಾಗಿದ್ದರು. ಶನಿವಾರ ಬೆಳಗ್ಗೆ ನಾನು 7:30ರ ಬಸ್ ಹಿಡಿದೆ. ಆ ಮೂಲಕ ನನಗೆ ಕಸ್ಬೆಯ ಬಡವರ ಕಾಲೋನಿ ತನಕ ಹೋಗಬಹುದಿತ್ತು. ಪಾಠ ಶುರುವಾಗುತ್ತಿದೆ. ಮೈಕ್ ಮತ್ತು ನಾನು ಬೆಳಗ್ಗಿನ 8 ಗಂಟೆಗೆ ಅವನ ಡ್ಯಾಡ್ನ ಭೇಟಿ ಮಾಡಿದೆವು. ಅವರು ಮೊದಲೇ ವ್ಯಸ್ತರಾಗಿದ್ದರು ಮತ್ತು 1 ತಾಸಿಗೂ ಹೆಚ್ಚಿನ ಸಮಯ ಅವರು ಕೆಲಸದಲ್ಲಿ ನಿರತರಾಗಿದ್ದರು. ನಾನು ಅವರ ಸಾಧಾರಣ ಸಣ್ಣ ನೈರ್ಮಲ್ಯದಿಂದ ಮೈವೆತ್ತಿದ ಮನೆಯುತ್ತ ಸಾಗದೆ ಆಗಷ್ಟೇ ಅವರ ಕನ್ಸ್ಟ್ರಕ್ಷನ್ಸ್ ಸೂಪರ್ವೈಸರ್ ಅವರ ಮನೆಯಿಂದ ಟ್ರಾಕ್ಟರ್ನಲ್ಲಿ ಹೊರಟಿದ್ದೆ. ಮೈಕ್ ನನಗೆ ಬಾಗಿಲಲ್ಲೇ ಸಿಕ್ಕಿದ. ಅವನು ಬಾಗಿಲಿಯನ್ನು ತೆರೆಯುತ್ತಲೇ ಹೇಳಿದ, ಡ್ಯಾಡ್ ಫೋನಲ್ಲಿದ್ದಾರೆ ಮತ್ತು ನಮಗೆ ಹಿಂದಿನ ಪೋರ್ಚ್ನಲ್ಲಿ ಕಾಯುವುದಕ್ಕೆ ಹೇಳಿದ್ದಾರೆ. ನಾನು ಆ ಹಳೆಯ ಮನೆಯ ಕಾಂಪೌಂಡನ್ನು ಹಾರಿದೆ. ಮರುಗಳ ಹಳೆಯ ನೆಲಗಟ್ಟು ಸದ್ದು ಮಾಡಿತ್ತು. ಬಾಗಿಲಿನ ಒಳಗೆ ಹಗ್ಗದ ಜಮಖಾನೆಯನ್ನು ಹಾಸಲಾಗಿತ್ತು. ನೇಲಗಟ್ಟಿನ ಮೇಲೆ ಹೆಜ್ಜೆ ಗುರುತುಗಳನ್ನು ಅಡಗಿಸುವುದಕ್ಕಾಗಿ ಅದರ ಮೇಲೆ ಜಮಖಾನೆಯನ್ನು ಹಾಸಲಾಗಿತ್ತು. ಹಾಗಾಗಿ ಜಮಖಾನೆ ನಿರ್ಮಲವಾಗಿತ್ತು, ಆದರೆ ಅದನ್ನು ಬದಲಿಸುವ ಅವಶ್ಯಕತೆ ಇತ್ತು. ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಪೂರ್ತಿ ಹೇಳಿಕೊಡಲಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್.